ನಾನು ಒಬ್ಬೊಬ್ರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಏನು ಅನ್ಸುತ್ತೆ ಅವ್ರ ಬಗ್ಗೆ ಅದನ್ನ ಮಾತಾಡ್ಕೊಂಡು ಹೋಗೋಣ. ಅಶ್ವಿನಿ ಗೌಡ ಇನ್ನೂ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್ ಅನ್ಸುತ್ತೆ. ಸೊ ಅವ್ರದ್ದು 2.0 ಆ ಥರದ್ದು ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಒಂದು 2.0 ಅಂತ ಒಂದು ಶೋ ಮಾಡಿದ್ರು, ಅದು ಮುಚ್ಚೋಯ್ತು. ಬಟ್ ಅದೇನಂದ್ರೆ ಅವ್ರು ಟ್ರೈ ಮಾಡ್ತಿದ್ರ ಅಂತ, ಯಾಕಂದ್ರೆ ತುಂಬಾ ಸಲ ಒಂದ್ಸಲ ಅನ್ಸ್ಬಿಡುತ್ತೆ, ತುಂಬಾ ಜನರಿಗೆ ಎಲ್ಲರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅವರು. ಇಲ್ಲ ಅಂದರೆ ನನಗೆ ಒಂದ್ಸಲ ಏನು ಅನಿಸಿತ್ತು ಅಂದರೆ ಅವ್ರು ಜೆನ್ಯೂನ್ ಆಗಿ ಟ್ರೈ ಮಾಡ್ತಿದ್ದಾರೆ ಚೇಂಜ್ ಆಗೋಕ್ಕೆ, ವೀಕೆಂಡ್ಸಿಂದ ಬರೋ ಇನ್ಪುಟ್ ತೊಗೊಂಡು ಅಂತ ಒಂದ್ಸಲಿ ಅನಿಸಿತ್ತು. ಅದು ನಂಬಿದ್ದೆ ಕೂಡ. ಆಮೇಲೆ ಇಲ್ಲ ಆ ಥರ ಏನೂ ಇಲ್ಲ, ಅವ್ರೇನೂ ಬದಲಾಗಿಲ್ಲ, ಅವ್ರು ಇರೋದೇ ಹಿಂಗೆ ಅಂತ ಅನಿಸ್ತು. ಅಂದ್ರೆ ತುಂಬಾ ರಿಪಿಟೇಟಿವ್ ಅಂತ ಅನ್ಸುತ್ತಾ, ಯಾಕಂದ್ರೆ ಏಕವಚನದಲ್ಲಿ ಮಾತಾಡಬೇಡ, ಸ್ಟಾರ್ಟಿಂಗ್ ಇಂದ ಎಂಡ್ ಈ ಲಾಸ್ಟ್ ಗಿಲ್ಲಿ ಜಗಳನು ಏಕವಚನದಲ್ಲಿ ಮಾತಾಡಬೇಡ ಅಂದರೆ ಅದೇ ಅದೊಂಥರ ಲಾಸ್ಟಲ್ಲಿ ಸೀರಿಯಸ್ ಆಗಿ ತೊಗೋಬೇಕು ಅಂತಲೇ ಅನಿಸಲಿಲ್ಲ, ಅದು ಫನ್ನೇ ಆಗೋಯ್ತು. ಯಾಕೆಂದರೆ ನಾನು ಅವ್ರಿಗೆ ಹೇಳ್ತೀನಿ, ನೀವು ಯಾವ ಕಾರಣಕ್ಕೆ ಜಗಳ ಆಡ್ತಿರಲಿಲ್ಲ ಅಶ್ವಿನಿ ಮ್ಯಾಮ್, ನೀವು ಅದನ್ನೇ ಮಾಡ್ತಿದ್ದೀರಾ, ನಿಮ್ಮ ಪರವಾಗಿ ನಾವು ಹೆಂಗೆ ಸ್ಟ್ಯಾಂಡ್ ತೊಗೊಳಕ್ಕಾಗತ್ತೆ? ಏಕವಚನ ಮಾತಾಡಬೇಡ ಅಂತ ನೀವು ಹೇಳ್ತಾ ಇದ್ದೀರಾ, ಹೋಗಲ್ಲ ಏಕವಚನ ಮಾತಾಡ್ಬೇಡ ಅಂದರೆ ಯಾರು ಅದಕ್ಕೆ ಬೆಲೆ ಕೊಡ್ತಾರೆ? ಅದಲ್ಲ, ನಾವು ಯಾವ ಕಾರಣಕ್ಕೆ ಜಗಳ ಆಡ್ತಿದ್ದೀವಿ ಅಟ್ಲೀಸ್ಟ್ ಆ ಕಾರಣ ನಾವು ಕೊಡಬಾರ್ದು ಅಂತ. ಸೊ ಅದು ಎಲ್ಲೋ ಅಷ್ಟು ತೂಕವಾಗಿ ಅನಿಸ್ಲಿಲ್ಲ ಹೋಗ್ತಾ ಹೋಗ್ತಾ. ಹೌದಂದ್ರೆ ಏನಲ್ಲಿ ಆಗ್ತಿತ್ತು ಸಿಚುವೇಶನ್? ಮಾತಿಗೂ ಜಗಳ, ಅಥವಾ ಜಗಳ ತರಬೇಕು ಅಂತಾನೆ ಮಾತಾಗ್ತಿತ್ತಾ, ಅಥವಾ ಅಶ್ವಿನಿ ಗೌಡ ಅಂತಾನೆ ಅವ್ರ ಹತ್ರ ಮಾತಾಡೋದೇ ಬೇಡ ಸುಮ್ಮನೆ ಇರೋಣಪ್ಪ ನಮ್ಗೆ? ಇಲ್ಲ, ಆ ಥರ ಇರಲಿಲ್ಲ. ಅಂದರೆ ಅಟ್ಲೀಸ್ಟ್ ನನ್ನ ಜೊತೆ ಆ ಥರ ಇರಲಿಲ್ಲ. ನಾನು ಅವ್ರ ಜೊತೆ ಜಗಳ ಆದ್ರೂ ಇದು ಮಾಡಿದ್ರು ಮಾತಾಡಿದ್ದೀನಿ, ಮನೆಯವ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ, ಅಥವಾ ಪರ್ಸ್ನಲ್ ಇದನ್ನು ಒಂದಷ್ಟು ಮಾತಾಡ್ಕೊಂಡಿದ್ದೀವಿ. ಶಿ ವಾಸ್ ಅ ಗುಡ್ ಲಿಸ್ನರ್. ಬಟ್ ಕೋಪ ಅಂತ ಬಂದಾಗ, ಆ ಹೀಟ್ ಆಫ್ ದ ಮೂಮೆಂಟ್ ಅಂತ ಬಂದಾಗ ಅದನ್ನು ಹೋಲ್ಡ್ ಮಾಡ್ತಿರ್ಲಿಲ್ಲ ಅವರು. ಅದನ್ನು ರೆಸ್ಪಾನ್ಸಿಬಲ್ ಆಗಿ ಆ ಸಿಚುಯೇಷನ್ ಟ್ರೀಟ್ ಮಾಡಬೇಕಿತ್ತು. ಬಟ್ ಶಿ ಯೂಸ್ ಟು ನೆವರ್ ಡೂ ದ್ಯಾಟ್. ಇವಾಗ ಲಾಸ್ಟ್ ವೀಕ್ ಕೂಡ ರಾಶಿಕಂಗೆ ಹೇಳ್ಬೇಕಾದ್ರೆ, ಯಾಕಂದರೆ ಎಂಟೈರ್ ಸೀಸನ್ ರಾಶಿಕಾ ಅಶ್ವಿನಿ ಮ್ಯಾಮ್ ಚೆನ್ನಾಗೇ ಇರ್ತಾರೆ. ಅಶ್ವಿನಿ ಮ್ಯಾಮ್, ರಾಶಿಕಾ, ಸೂರಜ್ ಅವ್ರು 3 ಜನ ಒಂಥರ ಕಂಫರ್ಟಬಲ್ ಆಗಿರ್ತಾರೆ, ಸುಮಾರು ಮಾತಾಡಿರ್ತಾರೆ. ಅದು ಯಾಕೆ ಆ ಥರ ಒಂಥರ ಕೋಪದಲ್ಲಿ ಅಷ್ಟೊಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ರು? ಇಟ್ ವಾಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಅದು ಅವ್ರು ಕೊಟ್ಟಿರೋ ಒಪಿನಿಯನ್ಗೆ, ಒಂದು ಹೆಣ್ಮಕ್ಳಿಗೋಸ್ಕರ ಅವ್ರು ಫೀಲ್ ಮಾಡ್ತೀನಿ ಅಂತ ಎಲ್ಲ ಹೇಳೋ ಇದಕ್ಕೆ ತುಂಬ ಕಾಂಟ್ರಾಸ್ಟಾಗಿ ಬಿಹೇವ್ ಮಾಡಿಬಿಟ್ರು. ಹೌದು, ಅಂದರೆ ಆ ಸ್ಟೇಟ್ಮೆಂಟ್ ಕೊಡುವಾಗ ಗೊತ್ತಿದ್ರಲ್ಲ, ಅವ್ರಿಗೆ ಫೀಲ್ ಆಗ್ತಿತ್ತು ಏನೆಲ್ಲ. ಅವ್ರ ತಲೆಯಲ್ಲಿ ರಾಶಿಕಾ ಇಲ್ಲೋ ನಂಗೆ ಗೊತ್ತಿಲ್ಲ. ರಾಶಿಕಾ ಯಾವಾಗ ಅವ್ರ ಫೋಟೋ ಹಾಕಿ ಹೇಳಿದ್ರು, ಅವ್ರು ಡಿಸೈಡ್ ಆದ್ರು ಅವ್ರ ಫೋಟೋ ತೆಗಿಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲಿದ್ದು ಹಾಕ್ತಿದ್ರು. ರಾಶಿಕಾ ಹಾಕಿದ್ದಕ್ಕೆ ಅವ್ರು ಹಾಕಿದ್ರು ಅಂತ. ಹೌದು, ಅಂದ್ರೆ ಕೋಲ್ಡ್ ವಾರ್ ನಡೀತಾ ಇತ್ತು, ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಅಲ್ಲಿ ಒದೆ ಬಿತ್ತು ಅನ್ನೋದು.